ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30 ಡಿಸೆಂबर 2025. मुरली महावाक्यಗಳು मीठे बच्चे, पापों से हल्का होने के लिए वफादार ऑनेस्ट बन अपनी कर्म कहानी बाबा को लिख कर दो तो क्षमा हो जाएगी. ಅಂಡರ್ಲೈನ್. ಬಹಳ ವಿಶಿಷ್ಟವಾಗಿರುವಂತಹ ಮಹಾವಾಕ್ಯ. ಬಾಬಾ ಅನೇಕ ಬಾರಿ ಈ ಮಹಾವಾಕ್ಯವನ್ನು ನುಡಿಸಿದ್ದಾರೆ. ಆದರೂ ಈ ಮನಸ್ಸು ಪದೇ ಪದೇ ತಪ್ಪು ಮಾಡ್ತಾ ಇರ್ತದೆ. ಬಾಬಾ ಹೇಳ್ತಾರೆ, ಪಾಪದಿಂದ ಹಗುರಾಗಬೇಕು ಅಂದರೆ ಈ ಮನಸ್ಸು ಕಲಿಯುಗದ ಮಾಯೆ ವಶಭೂತಾಗಿ ಏನೆಲ್ಲ ತಪ್ಪುಗಳನ್ನು ಮಾಡಿದೆ, ವಿಕರ್ಮಗಳನ್ನು ಮಾಡಿದೆ, ಆ ಪಾಪದಿಂದ ಹಗುರಾಗಬೇಕು ಅಂತಂದರೆ ಬಾಬಾಗ ವಿಶ್ವಾಸಿಯಾಗ್ರಿ, ವಫಾದಾರ ಆಗ್ರಿ, ಹಾಗೂ ಆಜ್ಞಾಕಾರಿ ಆಗ್ರಿ. ತಮ್ಮ ಕರ್ಮದ ಕತೆ ಏನೆಲ್ಲ ಇದೆ ಬಾಬಾರವರಿಗೆ ತಿಳಿಸ್ರಿ, ಬರ್ದು ಕೊಡ್ರಿ ಅಂತಾರೆ ಬಾಬಾ. ಆಗ ಜರೂರ್ ನಿಮ್ದು ಕ್ಷಮೆ ಆಗ್ತದೆ. ಅಂದರೆ ಈ ಮನಸ್ಸು ಏನೆಲ್ಲ ತಪ್ಪನ್ನ ಮಾಡಿದೆ ಅಂದರೆ ಎಷ್ಟೆಷ್ಟು ಬಾರಿ ತನಗೆ ತಾನು ದೇಹ ಅಂತ ಅನುಭವ ಮಾಡಿದೆ, ಅದೆಲ್ಲ ವಿಕರ್ಮ ಆಗಿದೆ. ಆ ವಿಕರ್ಮದ ಫಲ ದುಃಖ, ಚಿಂತೆ, ಭಾರ. ಸೊ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ದುಃಖ ಚಿಂತೆ ಏನೆಲ್ಲ ಇದೆ ಇದರಿಂದ ಮುಕ್ತ ಆಗುವುದು ಯಾವಾಗ, ಹೇಗೆ? ಏನೆಲ್ಲ ಈ ಮನಸ್ಸು ಮಾಡಿದೆ ಅದನ್ನ ಸತ್ಯ ಬಾಬಾ ಈ ಮನಸ್ಸು ಬರೀ ಹಿಂಗ್ ನೋಡಿದೆ, ಹಿಂಗ್ ಕೇಳಿದೆ ಅನ್ನೋದಲ್ಲ. ಈ ದೇಹಕ್ಕ ನನ್ನ ದೇಹ, ನಾನೇ ದೇಹ ಅಂತ ತಿಳ್ಕೊಂಡಿರುವುದೇ ಮೂಲ ತಪ್ಪು. ಮೂಲ ದೇಹ ಅಭಿಮಾನ ಇದಾಗಿದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಇದನ್ನು ಸತ್ಯವಾಗಿ ಬಾಬಾಗ ಬರೀರಿ. ಒಂದಂತೂ ಬಾಬನ ಮುಂದೆ ಹೇಳಬೇಕಾಗಿದೆ. ಹೇಳುವುದು ಬಹಳ ಹೈಯೆಸ್ಟ್ ಸ್ಟೇಜ್. ಹೇಳಬೇಕು ಅಂತಂದ್ರೆ ಬುದ್ಧಿ ಆ ಕಡೆಗೆ ಈ ಕಡೆಗೆ ಹೋಗ್ಬಿಡ್ತದೆ, ಬುದ್ಧಿಯಲ್ಲಿ ಏನೋ ವಿಚಾರ ಬರ್ತದೆ. ಅದಕ್ಕಾಗಿ ಬರೀಬೇಕು ಅಂತಾರೆ ಬಾಬಾ. ಬರೀರಿ, ಬರೆದು ಬಾಬಾರವರಿಗೆ ಅರ್ಪಣೆ ಮಾಡ್ರಿ. ಆಗ ಅವಶ್ಯ ನಿಮಗೆ ಕ್ಷಮೆ ಸಿಗ್ತದ. ಮುಂದೆ ತಪ್ಪುಗಳಾಗದಂತೆಯೇ ಜರೂರ್ ಆ ಪವರ್, ಆ ಬಲ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. ಇಂದಿನ ಪ್ರಶ್ನೆ, ಸಂಗಮ್ ಯುಗ ಪರ್ ತುಮ್ ಬಚ್ಚೆ ಕೌನ್ಸಾ ಬೀಜ ನಹಿ ಬೋ ಸಕ್ತೆ ಹೋ. ಸಂಗಮ್ ಯುಗದಲ್ಲಿ ತಾವು ಮಕ್ಕಳು ಯಾವ ಬೀಜವನ್ನ ಬಿತ್ತುವ ಹಾಗಿಲ್ಲ. ಯಾಕಂದ್ರೆ ಬಿತ್ತಿದ ಮೇಲೆ ಅದ್ರ ಬೆಳೆ ಬರ್ತದ. ಉಣುದಿಲ್ಲ ಅಂದ್ಮೇಲೆ ಅದನ್ನು ಬಿತ್ತುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದು ಸಂಗಮ್ ಯುಗ ನಡೀತಾ ಇದೆ. ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ದೇಹ ಅಭಿಮಾನ ಕಾ ಬೀಜ್. ಈ ಸಂಗಮ್ ಯುಗದಲ್ಲಿ ನೀವು ದೇಹ ಅಭಿಮಾನದ ಬೀಜವನ್ನ ಬಿತ್ತುವ ಹಾಗಿಲ್ಲ. ಇಸ್ ಬೀಜ ಸೆ ಸಬ್ ವಿಕಾರೋಂ ಕೆ ಜಾಡ್ ನಿಕಲ್ ಪಡ್ತೆ ಹೇ. ದೇಹ ಅಭಿಮಾನದ ಏನ್ ಬೀಜ ಇದೆ, ಈ ಬೀಜದಿಂದ ಎಲ್ಲಾ ರೀತಿಯ ವಿಕಾರಗಳ ವೃದ್ಧಿ ಆಗ್ತದ, ವೃಕ್ಷ ಹುಟ್ಕೊಂಡ್ ಬಿಡ್ತದ ಅಂತ. ಬೀಜ ಏನು? ದೇಹ ಅಭಿಮಾನ. ಅರ್ಥಾತ್ ಹೇಗೆ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಸತ್ಯುಗಿ ಸ್ವರ್ಗದ ಆತ್ಮರು ಯಾವಾಗ ಪಾರ್ಟ್ ಒಳಗ ಡ್ರಾಮಾನುಸಾರ ನಾನು ದೇಹ ಅನ್ನುವಂಥದ್ದು ಫಸ್ಟ್ ದೇಹ ಅಭಿಮಾನದ ಬೀಜ ಮನಸ್ಸು ಸ್ವೀಕಾರ ಮಾಡ್ತದೆ, ಮನಸ್ಸಿನಲ್ಲಿ ಜಾಗೃತ ಆಗ್ತದ. ನಾ ಅಂದ್ರೆ ದೇಹ ಅಂತ ತಿಳ್ಕೊಳ್ಳಾಯ್ತು. ಇವಾಗ ದೇಹನೇ ತಿಳ್ಕೊಂಡ್ಮೇಲೆ, ನಾ ಆತ್ಮ ಅನ್ನೋದನ್ನೇ ಮರ್ತ ಮೇಲೆ ಎಲ್ಲಾರೊಳಗೂ ಏನ್ ನೋಡ್ಲಾಗ್ತದ? ಎಲ್ಲಾರನ್ನು ಅದೇ ದೇಹದ ದೃಷ್ಟಿಯೊಳಗ. ಇನ್ನು ದೇಹ ಅಂತ ನೋಡಿದ್ಮೇಲೆ, ತಮಗೆ ದೇಹ ಅಂತ ತಿಳ್ಕೊಂಡ್ಮೇಲೆ ಉಳಿತದೇನು? ದೇಹದೊಳಗಿರುವ ಅವಗುಣಗಳು ಕಾಣ್ತದ, ದೇಹದ ಆಕರ್ಷಣೆ ಆಗ್ಲಿಕ್ಕೆ ಶುರುವಾಗ್ತದ, ದೇಹದ ವಿಕರ್ಷಣೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಬೀಜನೇ ಯಾವುದಾಗಿದೆ? ನಾನು ಅಂದ್ರೆ ಮನುಷ್ಯ, ನಾನು ಅಂದ್ರೆ ದೇಹ, ನಾನು ಅಂದ್ರೆ ಅವ್ವ, ನಾನು ಅಂದ್ರೆ ಇವ್ರ ಅಪ್ಪ ಇದ್ದೀನಿ, ನಾನು ಅಂದ್ರೆ ಇವ್ರ ಮಗಳಿದ್ದೀನಿ. ಇದೇ ದೇಹ ಭಾನ್, ಇದು ಬೀಜ. ಇದು ಈ ಬೀಜ ನೀವು ಸಂಗಮ್ ಯುಗದಲ್ಲಿ ಬಿತ್ತುವ ಹಾಗಿಲ್ಲ ಅಂತಾರೆ ಬಾಬಾ. ಯಾಕಂದ್ರೆ ಈ ಬೀಜ ಹಾಕಿದ್ಮೇಲೆ ವಿಕಾರ ಅನ್ನುವಂಥ ಫಲ, ವೃಕ್ಷ ಬೆಳಿಲೇಬೇಕು. इस समय सारी दुनिया में 5 ವಿಕಾರೋಂ ಕೆ ಝಾಡ್ ನಿಕ್ಲೆ ಹುಯೇ ಹೇ. ಈ ಸಮಯದಲ್ಲಿ 5 ವಿಕಾರಗಳ ವೃಕ್ಷ ತಯಾರಾಗಿದೆ, ಎದ್ದು ಬಿಟ್ಟಿದೆ, ವಿಶಾಲವಾಗಿ ಬೆಳೆದು ನಿಂತಿದೆ. ಸಬ್ ಕಾಮ್ ಕ್ರೋಧ್ ಕೆ ಬೀಜ ಬೋತೆ ರೇತೆ ಹೇ. ಅಂಡರ್ಲೈನ್. ನಾವು ಎಷ್ಟೆಷ್ಟು ಬೀಜಗಳನ್ನ ಹಾಕ್ತಾ ಹೋಗ್ತೀವಿ ಅಷ್ಟಷ್ಟು ವೃಕ್ಷಗಳು ತಯಾರಾಗ್ತಾವ. ನೀವೆಷ್ಟು ದೇಹ ಭಾನದಲ್ಲಿ ಇದ್ದುಕೊಂಡು ಬೀಜ ಹಾಕ್ತಾ ಹೋಗ್ತೀರಿ. ಇಲ್ಲಿವರೆಗೆ ಒಬ್ಬ ಕುಮಾರಿ ಇರುವಂಥವಳು, ನಾವು ಕುಮಾರಿ ಅನ್ನುವಂತಹ ಬೀಜ ಅದು ದೇವಭಾನನೇ. ಯಾವಾಗ ಕುಮಾರಿಯ ಮದುವೆ ಆಗ್ತದೋ ಅಥವಾ ಕುಮಾರಿ BK ಜೀವನದಲ್ಲಿ ಕುಮಾರಿ ಟೀಚರ್ ಪೋಸ್ಟಿಗೆ ಬರ್ತಾರೋ, ಇದೊಂದು ರೋಲ್ ಅಷ್ಟೇ.
ನಾ ಟೀಚರ್ ಇದೀನಿ, ನಾ ಸರೆಂಡರ್ ಇದ್ದೀನಿ, ಇದು ಕೂಡ ದೇಹಾಭಿಮಾನ. ನಂತರ ಬಾಬಾ ಹೇಳ್ತಾರ, ಆ ಕುಮಾರಿ ಮದ್ವೆ ಆದಳು ಅಂತಂದ್ರ ಆಕಿ ತಿಳ್ಕೊತಾಳ ನಾ ಹೆಂಡತಿ ಇದ್ದೀನಿ, ಇಂಥವ್ರ ಮಿಸ್ಸಸ್ ಇದ್ದೀನಿ ಅಂತ. ಬಾಬಾ ಹೇಳ್ತಾರ ಇದು ಕೂಡ ದೇಹಾಭಿಮಾನ. ನಾ ಇಂಥವ್ರಿಗೆ ಸೊಸೆ ಇದ್ದೀನಿ, ಇದು ದೇಹಾಭಿಮಾನ. ನಾ ಇವ್ರ ಮಗಳಿದ್ದೀನಿ, ಇದು ದೇಹಾಭಿಮಾನ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ವಿಸ್ತಾರ ಆಗ್ತಾ ಹೋಗ್ತದ ಅಷ್ಟೆಷ್ಟು ದೇಹಭಾನ ಹೆಚ್ಚುತ್ತದ. ಎಷ್ಟೆಷ್ಟು ದೇಹಭಾನ ಹೆಚ್ಚಾಗ್ತದೋ ಅಷ್ಟು ಈ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದ ವೃಕ್ಷ ದೊಡ್ಡದಾಗ್ತಾ ಹೋಗ್ಲಿಕ್ಕೆ ಶುರು ಆಗ್ತದ. ತುಮ್ಹೇ ಬಾಬಾ ಕಾ ಡೈರೆಕ್ಷನ್ ಹೇ ಮಕ್ಕಳೇ. ಈಗ ನಿಮ್ದು ಬಾಬಾರವರಿಗೆ ಆದೇಶ ಇದೆ, ಈ ಮನಸ್ಸಿಗೆ ಆದೇಶ ಇದೆ ಈ ಬಚ್ಚೆ ಯೋಗ ಬಲ್ ಸೆ ಪಾವನ್ ಬನೋ. ಯೋಗ ಬಲದಿಂದ ದೇಹ ಅಭಿಮಾನದ ಬೀಜದ ಅಂಶವನ್ನ ಸುಟ್ಟು ಸಮಾಪ್ತ ಮಾಡ್ರಿ, ವೃಕ್ಷವನ್ನ ಸಮಾಪ್ತ ಮಾಡ್ರಿ. ಯ ಬೀಜ ಬೋನಾ ಬಂದ್ ಕರೋ. ಇನ್ ಮುಂದೆ ಈ ದೇಹ ಅಭಿಮಾನದ ಬೀಜ ಹಾಕುವುದನ್ನ ಏನ್ ಮಾಡ್ರಿ ಅಂತಾರ ಬಾಬಾ, ಬಂದ್ ಮಾಡ್ರಿ. ಮುರಳಿಯ ಮುಖ್ಯ ಸಾರ, सदा स्मृति रहे कि हम अभी ब्राह्मण हैं, इसीलिए विकारों से बहुत बहुत दूर रहना है. ಸದಾ ಈ ನೆನಪಿರ್ಬೇಕು, ನಾವು ಬ್ರಾಹ್ಮಣರಿದ್ದೀವಿ ಅಂದ ಮೇಲೆ ಸದಾ ಈ ಎಲ್ಲ ವಿಕಾರಗಳಿಂದ ನಾನು ದೂರ ಇರ್ಬೇಕು. ಬ್ರಾಹ್ಮಣ ಅಂದ್ರೆ ಎಲ್ಲ ಹದ್ದಿನ ಸ್ಮೃತಿಯಿಂದ ದೇಹ ಭಾನದ ಅನುಭವಗಳಿಂದ ಪರೆ ತಮ್ಮ ನಿರಾಕಾರಿ ಸತ್ಯದ ಸ್ಥಿತಿಯಲ್ಲಿ ಸ್ಥಿತ ಆದವರೇ ಬ್ರಾಹ್ಮಣರು. ನಾವು ಬ್ರಾಹ್ಮಣರಿದ್ದೀವತ್ತಂದ್ಮೇಲೆ ಏನಾಗಿರ್ಬೇಕು, ಎಲ್ಲಾ ವಿಕಾರಗಳಿಂದ ದೂರ. ಕಭಿ ಬಿ ಕ್ರಿಮಿನಲ್ ಎಸಾಲ್ಟ್ ನ ಹೋ. ಎಂದಿಗೂ ಕೂಡ ಯಾರೊಳಗೂ ಕೂಡ ನಮ್ಮ ದೇಹ ನೋಡ್ಬೇಡ್ರಿ ಅಂದ್ರೆ ಈಗ ಮಾಯಾ ಶಬ್ದ ಬದಲಾಯಿಸಿದೆ, ಹೆಸರು ಬದಲಾಯಿಸಿದೆ. ನಾವು ದೇಹ ಅಂತ ಅನ್ಕೊಳ್ಳೋದಿಲ್ಲ, ಆದ್ರ ನಾವೊಬ್ಬ ಮಗಳಂತ ಜರೂರ್ ಅನ್ಕೋತೀನಿ. ಈ ಮನಸ್ಸು ಅಂತದ ಏನಂತ, ನಾ ಮಗಳಿದ್ದೀನಿ, ಇಂಥವ್ರ ಮಗಳಿದ್ದೀನಿ, ಇಂಥವ್ರ ತಂಗಿ ಇದ್ದೀನಿ, ಇಂಥವ್ರ ಅಕ್ಕಿದ್ದೀನಿ, ಇಂಥವ್ರ ಟೀಚರ್ ಇದ್ದೀನಿ ಅಂತ. ಇದನ್ನು ದೇಹ ಅಭಿಮಾನನೇ. ಬಾಬಾ ಹೇಳ್ತಾರೆ ಇದು ಕ್ರಿಮಿನಲ್ ದೃಷ್ಟಿನೇ. ನಿಮಗ್ ನೀವು ದೇಹ ಅಂತ ತಿಳ್ಬೋದು, ಡೈರೆಕ್ಟ್ಲಿ ನಾ ದೇಹ ಇದೀನಂತ ನಾವು ಖಾಸಾಗಿ ಅನ್ಕೊಳಲ್ಲ, ಬಟ್ ಕಾನ್ಶಿಯಸ್ಲಿ ನಾವು ಈ ಫೀಲ್ ಮಾಡ್ತೀವಿ ನಾ ಇವ್ರ ಮಗಳಿದ್ದೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ದೇಹ ಅಭಿಮಾನದ ಈ ಕ್ರಿಮಿನಲ್ ದೃಷ್ಟಿ, ಈ ಕ್ರಿಮಿನಲ್ ಭಾವ ಇದೆಯಲ್ಲ, ಇದು ಸಮಾಪ್ತ ಆಗ್ಬೇಕು. ಬಾಬಾ ಸೇ ಬಹುತ್ ಬಹುತ್ ಆನೆಸ್ಟ್ ವಫಾದಾರ್ ರೆಹನಾ ಹೇ. ಬಾಬಾರ ಜೊತೆಗೆ ಯಾವತ್ತಿಗೂ ಕೂಡ ಬಹಳ ವಫಾದಾರ್, ಬಹಳ ವಿಶ್ವಾಸಿಯಾಗಿ ನಡಿಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಡಬಲ್ ಸಿರ್ತಾಜ್ ದೇವತಾ ಬನ್ನೆ ಕೆ ಲಿಯೆ. ಡಬಲ್ ಕಿರೀಟದಾರಿ ದೇವತೆಗಳಾಗಬೇಕು ಅಂತಂದ್ರೆ ಬಹುತ್ ಮೀಠಾ ಬನ್ನ ಹೇ, ಬಹಳ ಮಧುರರು ಆಗ್ಬೇಕಿದೆ. ಲೈನ್ ಕ್ಲಿಯರ್ ರಖನಿ ಹೇ. ಬಾಬಾ ಅಂತಾರೆ ಮಧುರ ಆಗೋದು ಅಂದ್ರೆ ದೇಹ ಪಾತ್ರ ಈ ಜೀವನ್ ಈ ರೋಲ್ ಎಂದಿಗೂ ಮಧುರ ಆಗಕ್ ಸಾಧ್ಯ ಇಲ್ಲ. ರಾವಣನ ವಂಶಸ್ಥ ಈ ಶರೀರ ಎಂದಿಗೂ ಕೂಡ ಪಾವನ ಆಗಕ್ ಸಾಧ್ಯ ಇಲ್ಲ. ಪಾವನ ಆಗ್ಬೇಕು ಈ ಮನಸ್ಸು. ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮನ ಮನಸ್ಸೇನಿದೆಯಲ್ಲ ಅದು ಮೀಠಾ. ಮೀಠಾ ಆಗ್ರಿ ಅರ್ಥಾತ್ ಈ ಮನಸ್ಸನ್ನ ಮಧುರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡ್ರಿ ಅಂತ. ಸದಾ ಲೈನ್ ಕ್ಲಿಯರ್ ಇರ್ಲಿ. ನಾ ಆತ್ಮಾನುಸ್ಮೃತಿ ಇತ್ತು ಅಂದ್ರೆ ಈ ಬುದ್ಧಿದು ಲೈನ್ ಕ್ಲಿಯರ್ ಬಾಬನ್ ಜೊತೆಗೆ ಬಹಳ ಕ್ಲಿಯರ್ ಇರ್ತದೆ. ರಾಜೋ ಕಿ ತಪಸ್ಯ ಕರ್ನಿ ಹೇ. ರಾಜ ನಾ ಇದ್ದೀನಿ, ನಾ ರಾಜ ಇದ್ದೀನಿ ಅನ್ನುವಂಥ ಸ್ಮೃತಿ ಕೊಡಿಸುವಂತಹ, ಮನಸ್ಸಿಗೆ ಸ್ಮೃತಿ ಕೊಡಿಸುವಂತಹ ರಾಜಯೋಗದ ಅಭ್ಯಾಸವನ್ನ ಮಾಡ್ರಿ. ವರದಾನ್, ಸದಾ ಬೇಹದ್ ಕಿ ಸ್ಥಿತಿ ಮೇ ಸ್ಥಿತ ರಹನೆ ವಾಲೆ ಬಂಧನ್ ಮುಕ್ತ ಜೀವನ್ ಮುಕ್ತ ಭವ. ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಬಂಧನ ಮುಕ್ತ ಜೀವನ್ ಮುಕ್ತರು ಆಗ್ರಿ. ದೇಹ ಅಭಿಮಾನ್ ಹದ್ ಕಿ ಸ್ಥಿತಿ ಹೇ. ಬಾಬಾ ಹೇಳ್ತಾರೆ ದೇಹ ಅಭಿಮಾನ ಹದ್ದಿನ ಸ್ಥಿತಿಯಾಗಿದೆ. ದೇಹಿ ಅಭಿಮಾನಿ ಬನ್ನ ಯೇ ಬೇಹದ್ ಕಿ ಸ್ಥಿತಿ. ಎಷ್ಟು ಕ್ಲಿಯರ್ಲಿ ಬಾಬಾ ಈ ಮಹಾವಾಕ್ಯದಲ್ಲಿ ಒಂದು ಆತ್ಮ ಅಂದ್ರೇನು, ದೇಹ ಅಭಿಮಾನ ಅಂದ್ರೇನು, ಆತ್ಮಸ್ಥಿತಿ ಅಂದ್ರೇನು ಸ್ಪಷ್ಟಪಡಿಸಿದ್ದಾರೆ. ದೇಹ ಅಭಿಮಾನ್, ನನಗೆ ಒಬ್ಬ ಮಗಳಂತ ತಿಳ್ಕೊಂಡಿನಂದ್ರೆ ಇದು ಹದ್ದಿನ ಭಾವ. ನಿನಗೆ ನೀನು ಲಿಮಿಟೆಡ್ ಒಳಗೆ ಫೀಲ್ ಮಾಡ್ತಾ ಇದ್ದಿ. ಇನ್ನ ದೇಹಿ ಅಭಿಮಾನಿ ಆಗೋದು ಅಂತಂದ್ರೆ ಬೇಹದ್ದಿನ ಸ್ಥಿತಿ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು, ಡ್ರಾಮಾದಿಂದ ಪರೆ ಅನುಭೂತಿ ಮಾಡೋದಿದೆಯಲ್ಲ, ಇದು ಬೇಹದ್ದಿನ ಸ್ಥಿತಿ. ದೇಹ ಮೇ ಆನೆ ಸೆ ಅನೇಕ ಕರ್ಮ ಕೆ ಬಂಧನೋ ಸೆ ಹದ್ ಕೆ ಆನಾ ಪಡ್ತಾ ಹೇ. ಬಾಬಾ ಹೇಳ್ತಾರ ದೇಹ ಬಾಂಧದಲ್ಲಿ ಬಂದ್ರಿ ಅಂದ್ರ, ದೇಹ ಅಂತ ತಿಳ್ಕೊಂಡ್ರಿ ಅಂದ್ರ, ದೇಹ ಅಂತಾನೆ ತಿಳ್ಕೊಳಲ್ಲ ನಾವು. ಬಕ್ಕೋರಿದ್ದೀನಿ, ನಾ ಇನ್ಚಾರ್ಜ್ ಇದ್ದೀನಿ,
ನಾನು ಮನೆ ಯಜಮಾಂತಿ ಇದ್ದೀನಿ, ಈ ಅಂಗಡಿ ಓನರ್ ಇದ್ದೀನಿ, ಇದು ಕೂಡ ದೇಹ ಅಭಿಮಾನ. ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಅನೇಕ ಕರ್ಮದ ಬಂಧನದೊಳಗ ಸಿಕ್ಕಾಕೋತೀರಿ. ಯಾಕಂದ್ರೆ ಮನಸ್ಸಿಗೆ ಸೂಕ್ಷ್ಮ, ನನಗೆ ನಾನು ಅಕ್ಕೋರನ್ ತಿಳ್ಕೊತೀನಿ ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತದ. ತಪ್ಪುಗಳಂದ್ರೇನು? ಇದು ನಾನೇ ಮಾಡಿದ್ದು, ಇದು ನಾನೇ ಮಾಡ್ಬೇಕು ಅನ್ನೋದು ಕೂಡ ಕರ್ಮದ ಬಂಧನ. ಹದ್ ಮೇ ಆನಾ ಪಡ್ತಾ ಹೇ, ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು ಅಂತಂದ್ರೆ ಹದ್ದಿನಲ್ಲಿ ಬರೋದು. ಯಾವಾಗ ನೀವು ದೇಹಿ ಅಭಿಮಾನಿ ಆಗ್ತೀರಿ, ಈ ಎಲ್ಲ ಮಾತುಗಳು, ಈ ಎಲ್ಲ ಬಂಧನಗಳು ಖತಮ್ ಆಗ್ಬಿಡ್ತವೆ. ಜೈಸೆ ಕಹಾ ಜಾತಾ ಬಂಧನ್ ಮುಕ್ತಿ ಹಿ ಜೀವನ್ ಮುಕ್ತ ಹೇ, ಹೇಗೆ ಹೇಳಲಾಗ್ತದ, ಬಂಧನ್ ಮುಕ್ತಿ ಇರೋರೆ ಜೀವನ್ ಮುಕ್ತ ಇರ್ತಾರೆ. ಬಂಧನ್ ಮುಕ್ತ ಅರ್ಥಾತ್ ಕರ್ತಾಪನದ ಭಾನದಿಂದ ಪರೆ. ಕರ್ತಾಪನ ಅಂದ್ರೆ ನಾ ಮಾಡಿದೀನಿ ಅಂತ. ಸತ್ಯ ಅಂದ್ರೆ ನಾ ಏನು ಮಾಡ್ತಿಲ್ಲ, ಯಾಕಂದ್ರೆ ನಾ ಏನಿದ್ದೀನಿ ಆತ್ಮ ಇದ್ದೀನಿ. ಆತ್ಮನಿಗೆ ಸಿಕ್ಕ ರೋಲ್ ಒಳಗ ಮನಸ್ಸಿನಲ್ಲಿ ಡ್ರಾಮಾದ ಸ್ಟೋರಿ ಫಿಕ್ಸ್ ಮಾಡಲಾಗಿದೆ. ಡ್ರಾಮಾ ಸ್ಟೋರಿ ಅನುಸಾರ ಇದು ಆಕ್ಟಿಂಗ್ ನಡೆದಿದೆ. ಇದಕ್ಕೆ ಬಾಬಾ ಹೇಳ್ತಾರ, ತೊಗಲು ಗೊಂಬೆಗಳಿವು, ಪಾಪೆಟ್ ಶೋ ನಡೀತಾ ಇದೆ, ಇದರಲ್ಲಿ ನೀವು ಗೊಂಬೆ ಇದ್ದೀರಿ. ಅಂದಮೇಲೆ ನೀವು ಬಂಧನ್ ಮುಕ್ತ ಜೀವನ್ ಮುಕ್ತ ಇದ್ದೀರಿ. ऐसा जो बेहद की स्थिति में स्थित रहते हैं वह दुनिया के वायुमंडल, वाइब्रेशन, तमोगुणी वृत्तियां, माया के वार इन सबसे मुक्त हो जाते हैं. ಯಾರು ಈ ರೀತಿ ಕರ್ತಾಪನದ ಭಾನದಿಂದ ಪರೇ ಇರ್ತಾರ, ನಾ ಆತ್ಮ ಕೇವಲ ಇಲ್ಲಿ ನೋಡ್ಲಿಕ್ಕೆ ಬಂದೀನಿ, ಬಾಕಿ ಎಲ್ಲ ಬನಿ ಬನಾಯಿ ಡ್ರಾಮಾ ಅನ್ನುವಂತಹ ಸ್ಮೃತಿಯಲ್ಲಿರ್ತಾರೆ, ಅವರು ಎಲ್ಲ ಮಾತಿನಿಂದ ಮುಕ್ತ. ಮತ್ತೆ ಈ ಕಲಿಯುಗಿ ಜಗತ್ತಿನ ವಾಯುಮಂಡಲದ ಪ್ರಭಾವ, ಇಲ್ಲಿ ವೈಬ್ರೇಷನ್ನ ಪ್ರಭಾವ, ತಮೋಗುಣಿ ವೃತ್ತಿಯ ಪ್ರಭಾವ, ಮಾಯೆಯ ದಾಳಿಯಿಂದ, ಇವೆಲ್ಲವುಗಳಿಂದ ಅವರು ಮುಕ್ತಿರ್ತಾರ, ಅವ್ರ ಮನಸ್ಸು ಮುಕ್ತಿರ್ತದ. ಇಸ್ಕೋ ಹಿ ಕಹಾ ಜಾತ, ಇದಕ್ಕೆ ಹೇಳಲಾಗ್ತದ ಜೀವನ್ ಮುಕ್ತ ಸ್ಥಿತಿ. ಅಂದ್ರೆ ಪ್ರಭಾವಿತ ಆಗ್ತೀವಿ. ಆ ಮಾತು ಮನಸ್ಸಿಗೆ ಹತ್ತದಂದ್ರ, ಆ ಘಟನೆ ಮನಸ್ಸಿಗೆ ಪದೇ ಪದೇ ನೆನಪಾಗ್ತದಂದ್ರ ನಾ ಪ್ರಭಾವಿತಿದ್ದೀನಿ ಅಂತ. ಪ್ರಭಾವಿತಿದ್ದೀನಿ ಅಂತಂದ್ರ ಅದ್ ನಿಜ ಅಂತ ತಿಳ್ಕೊಂಡೀನಿ. ಇದೇ ಕರ್ಮ ಬಂಧನ್. ಬಂಧನ್ ಯಾವಾಗ್ಲೂ ದುಃಖದ ಅನುಭವ ಮಾಡಿಸ್ತದ, ಕೀರ್ತನದ ಅನುಭವ ಮಾಡಿಸ್ತದ. ಜೀವನ್ ಮುಕ್ತ ಸ್ಥಿತಿ ಅಂದ್ರೇನು? ವಾಯುಮಂಡಲ, ವೈಬ್ರೇಷನ್, ತಮೋಗುಣಿ, ಇನ್ನೊಬ್ಬರ ಭಾವ, ಇನ್ನೊಬ್ಬರ ಮನಸ್ಸು, ಇನ್ನೊಬ್ಬರ ಮಾತುಗಳು, ಮಾಯೆ ದಾಳಿ ನಮ್ಮ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ ಅಂದ್ರ ಇದು ಬಂಧನ್ ಮುಕ್ತ ಸ್ಥಿತಿ. ಬಂಧನ್ ಮುಕ್ತ ಆಗಿರೋದೇ ಜೀವನ್ ಮುಕ್ತ ಸ್ಥಿತಿ. ಜಿಸ್ಕಾ ಅನುಭವ ಸಂಗಮ್ ಪರ್ ಹಿ ಕರ್ನಾ ಹೇ ಅಂಡರ್ಲೈ. ಈ ಅನುಭವ ಇದೇ ಸಂಗಮ ಯುಗದಲ್ಲಿ ಮಾಡ್ಬೇಕಾಗಿದೆ. ಹೀಗಲ್ಲ ಜೀವನ್ ಮುಕ್ತ ಸ್ಥಿತಿ ಅಂದ್ರೆ ಮುಂದೆ ಸತ್ಯಕ್ಕೆ ಹೋದ್ಮೇಲೆ ಇರ್ತದ, ಇಲ್ಲ. ಅಭಿ ನಹಿ ತೋ ಕಭಿ ನಹಿ. ಸ್ಲೋಗನ್ ನಿಶ್ಚಯ ಬುದ್ಧಿ ಕಿ ನಿಶಾನಿ, ನಿಶ್ಚಿತ್ ವಿಜಯಿ और निश्चिंत उनके पास व्यर्थ आ नहीं सकता. ಬಹಳ ಗುಹ್ಯ ಮಾತುಗಳು. ನಿಶ್ಚಯ ಬುದ್ಧಿಯ ನಿಶಾನಿ ಏನು? ನಿಶ್ಚಯದ, ನಾ ಆತ್ಮ, ನಾ ದೇಹ ಅಲ್ಲ, ಮಗಳು ಅಲ್ಲ, ನಾನು ಬ್ರಹ್ಮಕುಮಾರಿನೂ ಅಲ್ಲ, ನಾ ಆತ್ಮ ಇದ್ದೀನಿ. ಬ್ರಹ್ಮಕುಮಾರಿ ಇದೊಂದು ರೋಲ್. ನಾ ಆತ್ಮ ಇದ್ದೀನಿ ಅನ್ನೋ ನಿಶ್ಚಯ ಯಾರಿಗಿದೆ? ನಾ ನಿರಾಕಾರ ಪರಮಾತ್ಮನ ಸಂತಾನ ಇದ್ದೀನಿ ಅನ್ನುವಂಥ ನಿಶ್ಚಯ. ನಾ ಜನನ ಮರಣ ರಹಿತಿದ್ದೀನಿ ಅಂದ್ರೆ ರೋಲ್ ಜನನ ಮರಣದಲ್ಲಿ ಬರ್ತದ. ನಾ ಆತ್ಮ ಜನನ ಮರಣ ರಹಿತಿದ್ದೀನಿ, ರೋಲ್ನ ಮನಸ್ಸು ಜನನ ಮರಣದಲ್ಲಿ ಬರ್ತದ. ಈ ಸತ್ಯ ನಿಶ್ಚಯ ಯಾರಿಗಿದೆಯೋ ಅವ್ರ ನಿಶಾನಿ, ಅವ್ರು ನಿಶ್ಚಿಂತ ಇರ್ತಾರ. ಅವ್ರು ಬಹಳ ನಿಶ್ಚಿಂತ ಇರ್ತಾರೆ. ಡ್ರಾಮಾದಲ್ಲಿ ಏನೇ ಆದ್ರೂ ನಿಶ್ಚಿಂತ ಇರ್ತಾರ. ನಿಶ್ಚಿಂತ ಇರೋದ್ರಿಂದ ನಿಶ್ಚಿತ ವಿಜಯಿ ಆಗಿರ್ತಾರ. ನಿಶ್ಚಿಂತ ಇರೋದ್ರಿಂದ ನಿಶ್ಚಿತ ವಿಜಯಿ ಆಗ್ತಾರ. ಅಂದಮೇಲೆ ಅವ್ರ ಮೇಲೆ ಅವ್ರ ಸಮೀಪದೊಳಗೆ ವ್ಯರ್ಥನೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅವ್ಯಕ್ತಿಶಾರ. ಈಗ ಸಂಪನ್ನ ಕರ್ಮಾತೀತ ಆಗುವ ಧುನ್ ಏರಿಸ್ಕೊಡ್ರಿ. कर्मों की गुह्य गति को जानकर अर्थात त्रिकालदर्शी बनकर, ಕರ್ಮದ ಗುಹ್ಯ ಗತಿಯನ್ನು ತಿಳ್ಕೊಂಡು ಅರ್ಥಾತ್ ತ್ರಿಕಾಲದರ್ಶಿ ಆಗಿ ಪ್ರತಿಯೊಂದು ಕರ್ಮವನ್ನ ಮಾಡ್ರಿ. ಕರ್ಮಾತೀತ, ಅವಾಗ್ಲೇ ನೀವು ಕರ್ಮಾತೀತ ಆಗೋದಕ್ಕೆ ಸಾಧ್ಯ. यदि छोटी छोटी गलतियां संकल्प रूप में भी हो जाती है तो उसका भी हिसाब किताब बहुत कड़ा बनता है. ಒಂದು ವೇಳೆ ಸಣ್ಣ ಸಣ್ಣ ತಪ್ಪುಗಳು ಕೂಡ ಸಂಕಲ್ಪದ ರೂಪದೊಳಗೆ ಆಗ್ತಾ ಬಂದರೂ ಕೂಡ ಅದರದ್ದು ದಂಡ, ಅದರ ಲೆಕ್ಕ, ಹಿಸಾಬ್ ಕಿತಾಬ್ ಬಹಳ ದೊಡ್ಡದಾಗ್ತದೆ, ಬಹಳ ಖಡಕ್ ಆಗ್ತದೆ ಅಂತಾರೆ ಬಾಬಾ. ಇಸಿಲೇ ಚೋಟಿ ಗಲ್ತಿ ಬಿ ಬಡಿ ಸಮಜ್ನಿ ಹೇ. ಸಣ್ಣ ತಪ್ಪನು ಸಣ್ಣ ತಪ್ಪನ್ನು ತಿಳ್ಕೊಬೇಡ್ರಿ, ಇದು ದೊಡ್ಡದೇ, ಇಂಥ ತಪ್ಪು ಆಗ್ಬಾರ್ದು ಅಂತಾನೆ ತಿಳ್ಕೊಡ್ರಿ. ಕ್ಯೂಂಕಿ ಅಭಿ ಸಂಪೂರ್ಣ ಸ್ಥಿತಿಗೆ ಸಮೀಪ ಆ ರಹೆ ಹೋ. ಈಗ ಸಂಪೂರ್ಣ ಸ್ಥಿತಿಯ ಸಮೀಪ ಬರ್ತಾ ಇದೆ ಅಂತಂದ್ಮೇಲೆ ಸಣ್ಣ 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 ತಪ್ಪುಗಳತ್ತಂದ್ರೆ ತಮಗ ಒಂದು ರೋಲ್ನ ಭಾನದೊಳಗ ಬರುವುದು ಕೂಡ ತಪ್ಪೆ.
ಅಂದಮೇಲೆ ಇದು ಕೂಡ ತಪ್ಪಾಗಿರೋದ್ರಿಂದ ಈ ರೀತಿ ತಪ್ಪುಗಳಾಗಬಾರ್ದು. ಯಾಕಂದ್ರೆ ಅಟೆನ್ಷನ್ ಇಡ್ರಿ, ನೀವು ಸಂಪೂರ್ಣತೆ ಅನುಭೂತಿಯಲ್ಲಿ ಬಂದಿರಿ, ಸಂಪೂರ್ಣ ಹೈಯೆಸ್ಟ್ ಫೈನಲ್ ಸ್ಟೆಪ್ ಒಳಗ ಹೊಂಟಿದ್ದೀರತ್ತಂದ್ಮೇಲೆ ಬಾಬಾ ಹೇಳ್ತಾರೆ ಯಾವ ತಪ್ಪುಗಳನ್ನ ಮಾಡಬೇಡ್ರಿ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಕರ್ಮಾತೀತಾತ್ಮ, ಕರ್ಮದಿಂದ ಪರೆ, ಸರ್ವ ಬಂಧನಗಳಿಂದಲೂ ಪರೆ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಸತ್ಯ ಅರ್ಥವಾಗಿದೆ. ನಾನು ಕರ್ಮ ಮಾಡುವವನಲ್ಲ, ಕರ್ಮ ಮಾಡುವ ಈ ಮನಸ್ಸಿನ ಎಲ್ಲ ಚಿತ್ರವನ್ನ ನೋಡುವಂತಹ ಸಾಕ್ಷಿ ದೃಷ್ಟ ಆತ್ಮನಾಗಿದ್ದೇನೆ. ನಾನು ಜೀವನದಲ್ಲಿದ್ದೂ ಸಹ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ದೇಹ ಎಂಬ ಹದ್ದಿನ ಕರ್ಮ ಬಂಧನಗಳಿಂದ ಮುಕ್ತ ಆಗಿ ಸದಾ ದೇಹಿಯಾಗಿ ಆತ್ಮಿಕ ಸತ್ಯದಲ್ಲಿ ಸ್ಥಿತವಾಗಿದ್ದೇನೆ. ಇದೇ ನನ್ನ ಜೀವನ್ಮುಕ್ತ ಸ್ಥಿತಿಯ ಅನುಭೂತಿ. ಯಾಕೆಂದ್ರೆ ಈಗ ನನಗೆ ಈ ಹಳೆಯ ಜಗತ್ತಿನ ಯಾವುದೇ ರೀತಿಯ ವಾತಾವರಣದ ಪ್ರಭಾವ, ಮನುಷ್ಯರ ಮಾತಿನ ಪ್ರಭಾವ, ಜನರ ವೈಬ್ರೇಷನ್ನ ಪ್ರಭಾವ ನನ್ನ ಮೇಲೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಾನು ಸತ್ಯ ಅರಿತಿದ್ದೇನೆ. ನಾನೆಲ್ಲದರಿಂದ ನಿರ್ಲಿಪ್ತವಾಗಿರುವ ಮುಕ್ತ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ.